ಬಿಜೆಪಿಯವರು ತಿಳ್ಕೊಂಡಿದ್ದಾರೆ. ರಾಜ್ಯದ ಜನರನ್ನ ದಾರಿ ತಪ್ಪಿಸಬಹುದು, ಸುಳ್ಳು ಹೇಳಿ ನಂಬಿಸಬಹುದು ಅಂತೇಳಿ ತಿಳ್ಕೊಂಡಿದ್ದಾರೆ. ಆದರೆ ಬಿಜೆಪಿಯವರು ಜನರನ್ನ ದಾರಿ ತಪ್ಪಿಸೋದ್ರ ಬದಲು ಅವರೇ ಮೂರ್ಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲೆಲ್ಲ ನೋಡಿದ್ದೀರಿ, ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವನ್ ಜಾರಿ ಆದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಡ್ತವೆ. ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ರೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ನೀವೇ ಸಾಕ್ಷಿ. ಆರ್ ಅಶೋಕ, ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ ಒಬ್ಬರ ಮೇಲೊಬ್ರು ಸುಳ್ಳು ಹೇಳಿದ್ದೇ ಜಾಸ್ತಿ. ಒಬ್ಬರ ಮೇಲೆ ಒಬ್ರು ಸುಳ್ಳು. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಬಿಜೆಪಿಯವರ ಮನೆ ದೇವರೇ ಸುಳ್ಳು. ಈ ಬಿಜೆಪಿಯವರು ಅವ್ರ ಮನೆ ದೇವರು ಸುಳ್ಳು. ಯಾಕಂದ್ರೆ ನರೇಂದ್ರ ಮೋದಿಯವರೇ ಸುಳ್ಳು ಹೇಳ್ಬಿಡ್ತಾರೆ. ನರೇಂದ್ರ ಮೋದಿಯವರೇ ಸುಳ್ಳು ಹೇಳಿದ್ದಾರೆ ಈ ದೇಶದ ಜನರಿಗೆ. ಅವ್ರು ಹೇಳಿದ್ರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಭಾರತದ ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ. ಇವತ್ತಿನವರಿಗೆ 10 ವರ್ಷ ಆಯ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ, 15 ಪೈಸೆನೂ ಕೊಡ್ಲಿಲ್ಲ. 15 ಲಕ್ಷ ಕೊಡ್ತೀವಿ ಅಂತ. 15 ಲಕ್ಷ. ಅಚ್ಚೇ ದಿನ ಆಯಂಗೆ ಅಂತಂದ್ರು. ಅಚ್ಚೇ ದಿನ ಆಯಂಗೆ ಅಂತ ನೀವು ಹೇಳಿ. ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ? ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಮತ್ತೆ ನರೇಂದ್ರ ಮೋದಿ ಅವರ ಅಚ್ಚೇ ದಿನ ಏನಾಯ್ತು? ಅಚ್ಚೇ ದಿನ ಏನಾಯ್ತು? ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ, ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ. ಮಾಡಿದ್ರ